ನಾನು ಮಲ್ಲಿಕಾರ್ಜುನ್ ಭಟ್ರಳ್ಳಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮತ್ತು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಸದಸ್ಯ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ತಾಲೂಕು ಕಚೇರಿನಲ್ಲಿ ಡಿ ಗ್ರೂಪ್ ನೌಕರ ಶಿವು ಅಂತಕ್ಕಂಥವನು ನಕಲಿ ಮರಣ ಪ್ರಮಾಣ ಪತ್ರಗಳನ್ನು ತಾನೇ ಮೇಲಧಿಕಾರಿಗಳ ಸಹಿಯನ್ನು ಮಾಡಿ ಸೃಷ್ಟಿ ಮಾಡಿದಂಥ ಒಂದು ಪ್ರಕರಣವನ್ನು ಬಯಲಿಗೆಳೆದು 1 ವರ್ಷ ಕಳೆದ್ರೂ ಸಹ ಪೊಲೀಸ್ ಇಲಾಖೆ ಆತನ ಮೇಲೆ FIR ದಾಖಲಿಸಿ ಅಂತ ತಹಸೀಲ್ದಾರ್ ಕೊಟ್ಟಂಥ ದಾಖಲೆಗಳ ಆಧಾರದ ಮೇಲೂ ಸಹ ಇದುವರೆಗೂ FIR ಅನ್ನು ದಾಖಲಿಸಿರಲಿಲ್ಲ. ನೂತನವಾಗಿ ಬಂದಂಥ ತಹಸೀಲ್ದಾರ್ ಅವರನ್ನು ನಾವು ಮನವಿ ಮಾಡಿದಾಗ ಅವರು IPC, CRPC, BNSಗಳ ಸೆಕ್ಷನ್ಗಳನ್ನು ಉಲ್ಲೇಖ ಮಾಡಿ ಪೊಲೀಸರೇ ಹೊಣೆಗಾರರಾಗ್ತೀರಾ, ಈತನ ಮೇಲೆ FIR ಮಾಡದೇ ಇದ್ದರೆ ರಕ್ಷಣೆ ಮಾಡ್ತೀರಾ ಅಂತಕ್ಕಂಥ ನೇರ ಎಚ್ಚರಿಕೆಯನ್ನು ಪೊಲೀಸರಿಗೆ ಕೊಟ್ಟ ಕಾರಣಕ್ಕಾಗಿ ಪೊಲೀಸರು ಖುದ್ದಾಗಿ ತಹಸೀಲ್ದಾರು ಪೊಲೀಸ್ ಸ್ಟೇಷನ್ ಹೋಗಿ FIR ಮಾಡಿ ಅಂತ ಹೇಳಿದ್ರೂ ದಾಖಲಿಸದೇ ಇದ್ದಂಥ ಪೊಲೀಸರು ಈಗ ತಹಸೀಲ್ದಾರ್ ಅವರು ಕೊಟ್ಟಂಥ ಚಡಿಯೇಟಿಗೆ, ಅಂದರೆ ಕಾನೂನಿನ ಚಡಿಯೇಟಿಗೆ ಇವತ್ತು ಅಧಿಕೃತವಾಗಿ FIR ಮಾಡಿದ್ದಾರೆ. ಇದರ ಹಿಂದೆ ರಾಜಕೀಯ ಪ್ರಭಾವ ಇದೆ. ಪೊಲೀಸರ ಮೇಲೆ ಭ್ರಷ್ಟ ರಾಜಕಾರಣಿಗಳು, ನೀಚ ರಾಜಕಾರಣಿಗಳು ಒಬ್ಬ ಡಿ ಗ್ರೂಪ್ ನೌಕರನನ್ನೂ ಸಹ ರಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ಈ ಪ್ರಕರಣ ಪ್ರತ್ಯಕ್ಷವಾಗಿ ಸಾಕ್ಷಿ ಇದೆ. ಯಾವ ರಾಜಕಾರಣಿಗಳು ಸಹ ಸಂವಿಧಾನದ ಮುಂದೆ ಯಾರೂ ದೊಡ್ಡವರಲ್ಲ. ಆದರೆ ನೀಚರು, ನಾಲಾಯಕ ರಾಜಕಾರಣಿಗಳು ಇವತ್ತು ಸರ್ಕಾರಿ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇದ್ದಾರೆ. ದಾಖಲೀಕರಣದ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ನೌಕರರು, ಅಧಿಕಾರಿಗಳು ತಾಲೂಕು ಕಚೇರಿಗಳಲ್ಲೇ ಇದ್ದಾರೆ, ಸರ್ಕಾರಿ ಕಚೇರಿಗಳಲ್ಲಿದೆ. ಇಂಥವರನ್ನು ರಕ್ಷಣೆ ಮಾಡ್ತಕ್ಕಂಥ ನಾಲಾಯಕ ರಾಜಕಾರಣಿಗಳಿಗೆ KRS ಪಕ್ಷ, ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ನೇರವಾಗಿ ಈ ಪ್ರಕರಣದ ಮೂಲಕ ಎಚ್ಚರಿಕೆ ಕೊಡ್ತಾ ಇದೆ. ಇನ್ನು ಮೇಲಾದರೂ ಮಾನ ಮರ್ಯಾದೆ, ಗೌರವ, ಘನತೆಯಿಂದ ನೀವು ಜನ ಕೊಟ್ಟಂಥ ಜನಾಧಿಕಾರವನ್ನು ಪ್ರಾಮಾಣಿಕತೆಗೆ ಬಳಸ್ಕೊಳ್ಳಿ. ಅಯೋಗ್ಯರ ಥರ ಸರ್ಕಾರಿ ವ್ಯವಸ್ಥೆಯನ್ನು ಹಾಳು ಮಾಡೋದಕ್ಕೋಸ್ಕರ ನೀವು ರಾಜಕೀಯ ಪ್ರಭಾವವನ್ನು ಪೊಲೀಸರ ಮೇಲೆ, ಅಧಿಕಾರಿಗಳ ಮೇಲೆ ಒತ್ತಡ ಹಾಕೋದನ್ನು ನಿಲ್ಲಿಸಿ ಅಂತಕ್ಕಂಥ ನೇರವಾದಂಥ ಎಚ್ಚರಿಕೆಯನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಕೊಡ್ತಾ ಇದೆ. ಈಗ ಆಲ್ರೆಡಿ ಚಿಕ್ಕನಾಯಕನಹಳ್ಳಿ ತಾಲೂಕು ಭ್ರಷ್ಟಾಚಾರದ ಕೂಪಕ್ಕೆ ಮುಳುಗಿದೆ. ಇಲ್ಲಿ ಬೇರೆ ಬೇರೆ ರಾಜಕಾರಣಿಗಳ ಪ್ರಭಾವ ಇಲ್ಲಿ ಹೆಚ್ಚಾಗಿದೆ. ಮೊದಲು ರಾಜಕೀಯ ವ್ಯವಸ್ಥೆ, ರಾಜಕಾರಣ ಬದಲಾಗದೆ ಹೋದರೆ ಈ ರಾಜಕಾರಣ ವ್ಯವಸ್ಥೆ ಪೂರ್ಣ ಪ್ರಮಾಣದಲ್ಲಿ ಜನರ ಬದುಕನ್ನು ಹಾಳು ಮಾಡ್ತಾ ಇದೆ. ಲಂಚ ಭ್ರಷ್ಟಾಚಾರದ ಕೂಪಕ್ಕೆ ಬಿದ್ದಂಥ ರಾಜಕಾರಣಿಗಳು ಇವತ್ತು ಅಧಿಕಾರಿ ಶಾಹಿಯನ್ನು ಸಹ ತಮ್ಮ ತೆವಲಿಗೋಸ್ಕರ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಈ ರೀತಿ ಸರ್ಕಾರಿ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥ ರಾಜಕಾರಣಿಗಳು ಮೊದಲು ಈ ಸಾರ್ವಜನಿಕ ವ್ಯವಸ್ಥೆಯಿಂದಲೇ ತೊಲಗಬೇಕು. ಕಳ್ಳರು, ಕದೀಮರು ಇನ್ನು ಮೇಲೆ ರಾಜಕಾರಣಕ್ಕೆ ಬರೋದನ್ನು ನಿಲ್ಲಿಸಬೇಕು. ನಮಸ್ಕಾರ.